ಈ ಥರದ್ದು ಪಲ್ಯ ನೀವು ಇನ್ನೂ ತನಕ ತಿಂದಿರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಇದು ನಮ್ಮ ಉತ್ತರ ಕರ್ನಾಟಕದ ಹಳೇ ಕಾಲದ ರೆಸಿಪಿ. ಹಿಟ್ಟು ಹಚ್ಚಿದ ಸಬ್ಬಸ್ಗೆ ಸೊಪ್ಪಿನ ಪಲ್ಯ. ಬರೀ ರೊಟ್ಟಿ ಮತ್ತು ಚಪಾತಿ ಜೋಡಿ ಅಷ್ಟೇ ಅಲ್ದೆ ರೈಸ್ ಜೋಡಿನೂ ತಿನ್ನೋಕೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತೆ ರೀ. ಅಷ್ಟೇ ಅಲ್ಲ, ಫಟಾಫಟ್ ಅಂತೇಳಿ ಒಂದು 10-15 ನಿಮಿಷನಾಗ ಇದನ್ನು ಮಾಡ್ಬೋದು. ಒಂದು ಕಟ್ಟು ಸಬ್ಬಸ್ಗೆ ಸೊಪ್ಪು ತೊಗೊಂಡು ಅದನ್ನು ಸೋಸಿ ಸ್ವಚ್ಛಂಗೆ ತೊಳೆದು ಸಣ್ಣಂಗೆ ಕಟ್ ಮಾಡಿ ಒಂದು ಕುಕ್ಕರ್ ಡಬ್ಯಾಗ ಹಾಕಿ ರೆಡಿ ಮಾಡಿ ಇಟ್ಕೊಂಡೀನಿ ರೀ. ಈಗ ಇದ್ರಾಗ ಒಂದು 2 ಕಪ್ಪಷ್ಟು ನೀರು ಹಾಕಾಕತ್ತೀನಿ ರೀ. ಸೊಪ್ಪು ಪೂರ ಚಲೋತಂಗೆ ಮುಳುಗಬೇಕು ಅಷ್ಟು ನೀರು ಹಾಕಬೇಕು. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು 3-4 ಸಣ್ಣಂಗೆ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಹಸಿ ಶೇಂಗಾ ಹಾಕಿದ್ದಾರೆ. ಈ ಪಲ್ಯ ಟೇಸ್ಟ್ನಾಗ ಸ್ವಲ್ಪ ಖಾರ ಇರ್ತೈತೆ ರೀ. ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕೋರಿ. ಈಗ ಇದನ್ನು ಕುಕ್ಕರ್ನಾಗ 1 ಸೀಟಿ ಹೊಡೆಸ್ರಿ. 1 ಸೀಟಿ ಆದಮೇಲೆ ಸೊಪ್ಪು ನೋಡ್ರಿ ಎಷ್ಟು ಚಲೋತಂಗೆ ಬಂದೈತಿ ಮತ್ತು ಶೇಂಗಾನೂ ಚಲೋತಂಗೆ ಕುದ್ದಾವು. ಇದು ಇನ್ನೂ ಬಿಸಿ ಇದ್ದಾಗನೇ ಇದ್ರಾಗ ನಾವು ಕಡಲೆ ಹಿಟ್ಟು ಹಾಕಬೇಕು. ನಾ ಇಲ್ಲೇ ಒಂದು 4-5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಾಕತ್ತೀನಿ ರೀ. ಸಾವಕಾಶ ಇದನ್ನು ಚಲೋತಂಗೆ ಮಿಕ್ಸ್ ಮಾಡಬೇಕು. ಗಂಟಾಗ್ಲಾರ್ದಂಗೆ ಚಲೋತಂಗೆ ಸಾವಕಾಶ ಮಿಕ್ಸ್ ಮಾಡಬೇಕು. ಪಲ್ಯ ನಿಮ್ಗೆ ಎಷ್ಟು ಗಟ್ಟಿ ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ಕಡಲೆ ಹಿಟ್ಟನ್ನ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಬರೇ ರೊಟ್ಟಿ ಮತ್ತು ಚಪಾತಿ ಜೋಡಿ ತಿನ್ಬೇಕಪ್ಪ ಅಂತಂದ್ರೆ ಪಲ್ಯ ಸ್ವಲ್ಪ ಗಟ್ಟಿ ಇರಲಿ, ಹಿಟ್ಟು ಜಾಸ್ತಿ ಹಾಕ್ರಿ. ಇಲ್ಲ ರೈಸ್ ಜೋಡಿ ತಿನ್ಬೇಕಪ್ಪ ಅಂತಂದ್ರೆ ಅಳ್ಕಿರಲಿ, ಹಿಟ್ಟು ಕಡಿಮೆ ಹಾಕೋರಿ. ಚಲೋತಂಗೆ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಸೈಡಿಗೆ ಎತ್ತಿಟ್ಬಿಟ್ಟು ಆಮೇಲೆ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಚಲೋತಂಗೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದ್ದಾರೆ. 2 ಚಲೋತಂಗೆ ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವು, 1/4 ಟೀ ಸ್ಪೂನಷ್ಟು ಇಂಗು, ಕಟ್ ಮಾಡಿದ ಒಂದು ದೊಡ್ಡ ಉಳ್ಳಾಗಡ್ಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದಾರೆ. ಈಗ ಇದನ್ನು ಹೈ ಫ್ಲೇಮ್ನಾಗ ಚಲೋತಂಗೆ ಹುರಿತೀನಿ. ಈ ಪಲ್ಯಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನ ಹಾಕ್ರಿ, ಅಂದ್ರೆ ಪಲ್ಯ ಭಾಳ ರುಚಿ ಆಗ್ತೈತಿ. ಮತ್ತು ಉಳ್ಳಾಗಡ್ಡಿ ಹೋಳೋದು ಸ್ವಲ್ಪ ದಪ್ಪ ಇರಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಉಳ್ಳಾಗಡ್ಡಿನ ಹುರಿಯಾಕತ್ತೀನಿ ರೀ. ಹಿಂಗೆ ಉಳ್ಳಾಗಡ್ಡಿನ ಚಲೋತಂಗೆ ಹುರಿದ ಮೇಲೆ ಉರಿನ ಸಣ್ಣ ಮಾಡಿರಿ. ಕಲಸಿದ್ದು ಹಿಟ್ಟಿತ್ತಲ್ರಿ, ಕಡ್ಲೆ ಹಿಟ್ಟನ್ನು ಕಲಸಿಟ್ಟಿರ್ತೀವಲ್ಲ ಅದನ್ನು ತೊಗೊಂಬಿಟ್ಟು ಅದನ್ನು ಮೇಲೆ ಕೆಳಗೆ ಚಲೋತಂಗೆ ಮಿಕ್ಸ್ ಮಾಡಿರಿ. ಯಾಕಂದ್ರೆ ಹಿಟ್ಟು ತಳ್ದಾಗ ಕುಂತಿರ್ತೈತಿ. ಚಲೋತಂಗೆ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಒಗ್ಗರಣೆಗೆ ಹಾಕ್ರಿ. ಇದನ್ನೀಗ ಕೈ ಬಿಡ್ಲಾರ್ದ ತಿರ್ಕೋಂತ ಇರಬೇಕು. ಸ್ವಲ್ಪ ಏನರ ಕೈ ಬಿಟ್ರಪ್ಪ ಅಂತಂದ್ರೆ ಗಂಟಾಗ್ತೈತಿ. ಒಂದು ಕುದಿ ಬರೋತನ ಅದನ್ನು ಹಿಂಗೆ ಕೈ ಆಡಿಸ್ಕೋಂತ ಇರಬೇಕು. ಇದು ಬರ್ಬರ್ತ ಗಟ್ಟಿ ಹಾಕೋಂತ ಬರ್ತೈತಿ ನೋಡ್ರಿ. ಹಿಂಗೆ ಕುದ್ಯಾಕೆ ಶುರು ಆದಮೇಲೆ ಈ ಕೈ ಬಿಡ್ರಿ ನಡಿತೈತಿ, ಗಂಟಾಗೋದಿಲ್ಲ. ಈಗ ಇದ್ರ ಮೇಲೆ ಮುಚ್ಚಿಬಿಟ್ಟು ಸಣ್ಣ ಉರಿ ಒಳಗೆ ಒಂದು 4-5 ನಿಮಿಷ ಇದನ್ನು ಚಲೋತಂಗೆ ಕುದಿಸ್ಬೇಕು. ಅವಾಗವಾಗ ಮುಚ್ಚಳ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ಕೊಂತಿರ್ಬೇಕು. ಇಲ್ಲ ಅಂತಂದ್ರೆ ಪಲ್ಯ ತಳ ಹಿಡಿತೈತಿ. ಪಲ್ಯ ತೀರಾ ಗಟ್ಟಾಗೈತಪ್ಪ ಅಂತ ಅನ್ಸಿದ್ರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಅಳ್ಕು ಮಾಡ್ಕೊರಿ, ತಣ್ಣೀರು ಹಾಕಕ್ಕೆ ಹೋಗ್ಬೇಡ್ರಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಗ್ತೈತೆ ರೀ. ಹಾಗಾಗಿ ನಾವು ಇದನ್ನು ಮೊದಲ ಭಾಳ ಗಟ್ಟಿ ಆಗೋತನ ಕುದಿಸ್ಬಾರ್ದು. ಹಿಟ್ಟಿನ ಹಸಿ ವಾಸನೆ ಹೋಗೋತನ ಒಂದು 4-5 ನಿಮಿಷ ಚಲೋತಂಗೆ ಕುದಿಸಿದ ಮೇಲೆ ಪಲ್ಯನ ಟೇಸ್ಟ್ ಮಾಡಿ ನೋಡಿರಿ. ಖಾರ ಉಪ್ಪು ಎಲ್ಲ ಸರಿ ಐತಿಲ್ಲ ಅಂತ ಚೆಕ್ ಮಾಡಿರಿ. ಆಮೇಲೆ ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿರಿ. ಈಗ ನೋಡ್ರಿ, ಮಸ್ತ್ ಖಾರ ಬಿಸಿ ಬಿಸಿ ಹಿಟ್ಟು ಹಚ್ಚಿ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ರೆಡಿ. ಬಿಸಿ ಬಿಸಿ ರೊಟ್ಟಿ ಇಲ್ಲಾಂದ್ರೆ ಚಪಾತಿ ಜೋಡಿ ಮಸ್ತ್ ಖಾರ ಪಲ್ಯನ ಎಂಜಾಯ್ ಮಾಡಿರಿ. ಇವತ್ತಿನ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತಪ್ಪ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತೆ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವಂಥ ಬೆಲ್ನ ಮರಿದನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.